ಕಾಮನ್ ಮ್ಯಾನ್ ಋಷಿ ಆಗೋದಕ್ಕೆ ಭಾಳ ಸುಲಭವಾಗಿದ್ದು. ಯಾಕಂದರೆ ಸಾಧನೆ ವಯಸ್ಸು ಸನ್ಯಾಸಿಗೆ ತುಂಬ ಕಷ್ಟದ್ದು. ಯಾಕಂದರೆ ಸನ್ಯಾಸಿಗೆ ಸಮಯ ಜಾಸ್ತಿ ಇರುತ್ತೆ, ಅನುಕೂಲಗಳಿರೋದಿಲ್ಲ. ಆದರೆ ಒಬ್ಬ ಸಾಮಾನ್ಯ ಸಂಸಾರಸ್ಥನಿಗೆ ಯಾರು ಈ 20 ವರ್ಷ EMIಯಲ್ಲಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಮಕ್ಕಳನ್ನು ಓದಿಸಬೇಕು, ಮಾಡಬೇಕು, ಅವನು ಕರ್ತವ್ಯ ಪರವತೆಯಲ್ಲಿದ್ದರೆ, ತಾನು ನಿಜವಾಗ್ಲೂ ಸಾಧನೆ ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ಸಮಯ ಮಲಗೋದನ್ನು 1 ಅವರ್ ಲೇಟಾಗಿ ಮಲಗ್ಬೋದು, ಹೇಳ್ಬೇಕಾದ್ರೆ 1 ಅವರ್ ಬೇಗ ಎದ್ದರೆ. ಇದು ಯಾರಿಗೆ ಅಂತಂದರೆ ಯಾರು ಬಲವಂತದಿಂದ ಹೇಳ್ತಾರೋ ಅವ್ರಿಗೆ ಸೂಟ್ ಆಗೋದಿಲ್ಲ. ಸ್ವಯಂ ಪ್ರೇರಣೆ, ನಾವು ಅಲ್ಲಿವರೆಗೂ ಅವ್ರನ್ನ ಕರ್ಕೊಂಬರ್ತೀವಿ. ಸ್ವಯಂ ಪ್ರೇರಿತರಾಗಿ ತಮ್ಮನ್ನು ತಾವು ಸಾಧನೆಯಲ್ಲಿ ಅವ್ರಿಗೆ ಸಂಸಾರ ಅನ್ನೋದು ಯಾವತ್ತೂ ಬಂಧನ ಆಗೋದಿಲ್ಲ. ಇನ್ಫ್ಯಾಕ್ಟ್ ಇಟ್ ಈಸ್ ಅ ಲ್ಯಾಬ್ ಟು ಲರ್ನ್. ಯಾಕಂದರೆ ನೀವು ಅಧ್ಯಾತ್ಮದ ಏನು ಸಾಧನೆ ಮಾಡಿರ್ತೀರಿ, ಕೋಪ ಮಾಡ್ಕೋಬಾರ್ದು, ಹಿಂಸೆಗೊಳಗಾಗಬಾರ್ದು, ಅಥವಾ ನೋವು ಪಡ್ಕೋಬಾರ್ದು, ನೋವು ಕೊಡಬಾರ್ದು, ಇವೆಲ್ಲವೂ ಎಲ್ಲಿ ನೀವು ಪ್ರಯೋಗ ಮಾಡ್ತೀರಿ? ನೀವು ಅಧ್ಯಾತ್ಮದಲ್ಲಿ ನೀವು ಕಳೆದುಕೊಂಡಂಥ ಯಮನಿಯಮಗಳನ್ನು ಎಲ್ಲಿ ಮಾಡ್ತೀರಿ? ನೀವು ಆ ಕಲ್ತಿದ್ದನ್ನೆಲ್ಲನೂ ನಿಮ್ಮ ಸಂಸಾರದಲ್ಲೋ, ನೀವು ಮಾಡೋ ಕೆಲಸದಲ್ಲೋ, ಜೀವನದ ಏರಿಳಿತಗಳಲ್ಲಿ. ಅಧ್ಯಾತ್ಮದ ನಿಜವಾದ ರಕ್ಷಣೆ ಸಿಗೋದು ಎಲ್ಲ ಚೆನ್ನಾಗಿದ್ದಾಗಲ್ಲ. ಅಧ್ಯಾತ್ಮ ಜ್ಞಾನದ ನಿಜವಾದ ರಕ್ಷಣೆ ಸಿಗೋದು ಯಾವುದೂ ಸರಿ ಇಲ್ಲದೆ ಇದ್ದಾಗ. ಯಾವುದೂ ಸರಿ ಇಲ್ಲದೆ ಇದ್ದಾಗ ಅಧ್ಯಾತ್ಮ ನನ್ನನ್ನು ರಕ್ಷಣೆ ಮಾಡಿದಾಗ, ಎಲ್ಲ ಸರಿ ಇದ್ದಾಗ ನಾನು ಸುಖವಾಗೇ ಬದುಕ್ತೀನಲ್ವಾ. ಸೊ ಇಲ್ಲೆಲ್ಲೆಲ್ಲಿ ಮಿಸ್ಸಿಂಗ್ ಆಗಿದೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಿಸ್ಫೈರ್ ಆಗಿದೆ, ನಮ್ಮ ತಿಳುವಳಿಕೆಯಲ್ಲಿ ನ್ಯೂನತೆಯಲ್ಲಿದೆ, ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ರೀಎಸ್ಟಾಬ್ಲಿಷ್ ಮಾಡಿ ಇದು ಬದುಕುವ ರೀತಿಯಪ್ಪ, ಈ ರೀತಿ ಋಷಿಗಳು ಬದುಕಿದ್ರು, ನಾವು ಹೀಗೆ ಬದುಕ್ಬೋದು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬನೂ ಕಷ್ಟಪಡೋದಕ್ಕೆ ರೆಡಿ ಇದ್ದಾನೆ. ಹ್ಯಾಕೆ ಕಷ್ಟಪಡಬೇಕು ಅಂತಂದರೆ ಹೇಳೋದಕ್ಕೆ ನಮ್ಮ ಕಡೆ ರೀತಿ ನೀತಿಗಳಿಲ್ಲ. ಮಗು ಕೇಳ್ತಾನೆ, ನಾವು ಅಪ್ಪ ಅಮ್ಮ ಹೇಳ್ತಾರೆ ಕಷ್ಟಪಟ್ಟೋದು ಅಂತ. ಮಗು ಕೇಳ್ತಾನೆ, ನಾನು ಪಟ್ಟು ಓದೋಕ್ಕೆ ರೆಡಿ ಇದ್ದೀನಿ, ಹೆಂಗೆ? ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಸೊ ಹಾಗೆ ಸಮಾಜದಲ್ಲಿರೋ, ಸಂಸಾರದಲ್ಲಿ ಬಂಧನದಲ್ಲಿ ಇರುವಂಥವ್ರು, ಬಂಧನ ಅನ್ನೋದು ಯಾವುದೇ ಇಲ್ಲ, ಅದು ಮನಸ್ಸಿನಲ್ಲಿರುವಂಥದ್ದು. ಅಂಥವ್ರು ಕೇಳ್ತಾರಪ್ಪ, ನಾನು ಸಾಧನೆ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ನಾನು ಚೆನ್ನಾಗಿರ್ತೀನಿ, ನನಗೆ ಮಾರ್ಗ ತೋರಿಸ್ರಿ ಅಂತಂದರೆ, ಅದು ಮಾಡ್ಕೋ, ಅದು ನಿನ್ನ ಕರ್ಮ, ನಿನ್ನ ಹಣೆ ಬರ, ನಿನ್ನ ಪುಣ್ಯ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಸಮಯದಲ್ಲಿ, ಇವಾಗ ನಾವು ಫಾರ್ಮುಲೇಟಾಗಿ ಹೀಗೆ ಬದುಕಿದ್ರೆ ಹೀಗಾಗತ್ತಪ್ಪ, 2+2 = 4 ಹೀಗಾಗತ್ತೆ, ನೀ ಯಾವುದೇ ಕಾಲ್ಪನಿಕ ಜಗತ್ತಲ್ಲಿ ಕಾಲ್ಪನಿಕ ರೀತಿಯಲ್ಲಿ ಬದುಕೋದಂತಲ್ಲ ಅಂತ. ಇವತ್ತು ನಾವು ನಮ್ಮ ಅಧ್ಯಾತ್ಮದಲ್ಲಿ ಹೇಳ್ತೇವೆ, ಅಧ್ಯಾತ್ಮದಲ್ಲಿ ನಿಮ್ಮ ಕಷ್ಟಗಳೇನು ಪರಿಹಾರ ಆಗೋದಿಲ್ಲ, ಆದರೆ ಕಷ್ಟಗಳನ್ನು ಹೇಗೆ ನಿಭಾಯಿಸ್ಬೋದು ಅನ್ನೋದನ್ನು ನೀವು ಕಲಿತೀರಿ. ಯಾಕಂದರೆ ಅದೇ ಸತ್ಯ. ನೀವು ಅಧ್ಯಾತ್ಮಕ್ಕೆ ಬಂದ ತಕ್ಷಣವೇ ಮ್ಯಾಜಿಕಲ್ಲಾಗಿ ಎಲ್ಲ ಸಾಲ್ವ್ ಆಗ್ಬಿಡು, ಎಲ್ಲ ಆಗ್ಬಿಡುತ್ತೆ ಅಂತ ಏನೂ ಇಲ್ಲಪ್ಪ. ಅಧ್ಯಾತ್ಮ ನಿಮ್ಮ ಒಂದು ಆತ್ಮಶಕ್ತಿ ಕೊಡುತ್ತೆ, ಮನೋಬಲ ಕೊಡುತ್ತೆ, ಅದರಿಂದ ಬರುವಂಥ ಏರಿಳಿತಗಳನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ ಅಂತ. ಸೊ ಹೀಗಾಗಿ ನಾವು ಫಸ್ಟು ಋಷಿಗಳು ಏನು ಮಾಡಿದ್ರು ಅಂತಂದರೆ, ಬರುವಂತಹ ಸಂಸಾರಿಗಳಿಗೆ ಕಷ್ಟಗಳು ಅಂತ ಅಂದ್ಕೊಂಡು ಬಂದಿರೋವನಿಗೆ ನಾನು ಧ್ಯಾನ ಮಾಡೋ ಕೂತ್ಕೊಂತಂದರೆ ಹೇಗಾಗತ್ತೆ? ಅವ್ನು EMI ಕಟ್ಟಬೇಕು, ಅವ್ನ ಮಕ್ಕಳ ಫೀಸ್ ಕಟ್ಟಬೇಕು, ಅವ್ನ ಮನೆಗೆ ಹೋಗಿ ಮಕ್ಕಳನ್ನ ನೋಡ್ಕೋಬೇಕು, ನೀಡ್ಸ್ನ ಫುಲ್ಫಿಲ್ ಮಾಡಬೇಕು. ಅವನಿಗೆ ನೀನು ಸಮಾಧಿ ಕೂತ್ಕೋ ಅಂದರೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಋಷಿಗಳಿಗೆ ಕಾಮನ್ ಸೆನ್ಸ್ ಇತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಪ್ರಾಣವಿದ್ಯಾ ಅನ್ನೋ ಹೆಸರಲ್ಲಿ ನಿಮ್ಮ ಪರಿಸ್ಥಿತಿ ಪರಿಸರ ಆರೋಗ್ಯವನ್ನು ಮೊದಲು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋವಂಥ ವಿದ್ಯೆನ ಕೊಟ್ಬಿಟ್ರು. ಅವ್ರು ಹೇಳಿದ್ರು, ನಿನ್ನ ಮೇಲೆ ಡಿಪೆಂಡ್ ಮಾಡೋದಕ್ಕೆ ಬಿಡಬೇಡ, ಅವ್ರಿಗಿರೋ ಸೀಕ್ರೆಟ್ಸು ಎಲ್ಲ ಟೆಕ್ನಿಕ್ಸು ಕೊಟ್ಬಿಡು, ಅವ್ರು ಈಜೋದನ್ನು ಈಜೋದನ್ನು ಕಲಿತ ಮೇಲೆ ಅವ್ರಿಗೆ ಸಮುದ್ರದ ಭಯ ಇರೋದಿಲ್ಲ ಅಂತ. ಸೊ ಮೊದಲು ನಾವಿಲ್ಲಿ ಈಜೋದನ್ನು ಕಲಿಯೋದಕ್ಕೆ ಹೇಳ್ತೇವೆ. ಸೊ ಹೇಗೆ ನಿಮ್ಮ ಪರಿಸ್ಥಿತಿ ಪರಿಸರ ಆರೋಗ್ಯ ನಿಮ್ಮ ಕಂಟ್ರೋಲಿಗೆ ಬರೋಕ್ಕೆ ಶುರು ಆದಮೇಲೆ, ನಾವು ಬೇಡ ಅಂದರೂ ನೀವು ಧ್ಯಾನ ಮಾಡ್ತೀರಿ, ಧ್ಯಾನ ಮಾಡಿದಷ್ಟು ಸಮಾಧಾನಿತರಾಗ್ತೀರಿ, ಸಮಾಧಾನ ಇದ್ದಷ್ಟು ಕಷ್ಟಗಳು ಅನಿಸೋದಿಲ್ಲ, ಮನಸ್ಸಿನಲ್ಲಿರೋ ಮನೋವಾಂಛಿತಗಳೆಲ್ಲ ಪೂರ್ಣ ಆಗ್ತಾ ಇರುತ್ತೆ, ಜೀವನ ಅನ್ನೋದು ಲೀಲಾಮಯವಾಗಿ ನಡೆಯುತ್ತೆ. ಸೊ ಯಾವನು ಕಷ್ಟವನ್ನು ಮೆಟ್ಟಿ ನಿಂತಿದ್ದಾನೋ ಅವನೇ ಇವತ್ತು ಯಶಸ್ಸನ್ನು ಪಡೆದವನು. ಯಾವನು ವೀಕ್ ಮೈಂಡೆಡ್ ಇದ್ದಾನೋ, ಕ್ರಿಬ್ಬಿಂಗು, ಅವನು ಅಲ್ಲೇ ಇದ್ದಾನೆ. ಯಾವನು ಕಷ್ಟದ ದಾರಿಯಲ್ಲಿ ದಾಟ್ಕೊಂಡು ಹೋಗಿದ್ದಾನೋ, ಬಟ್ ಅವನ ಮನಸ್ಥಿತಿ ಏನಿತ್ತು, ಅವನ ಆ್ಯಂಬಿಷನ್ ಏನಿತ್ತು, ಅವನ ಮಾರ್ಗದರ್ಶನ ಏನಿತ್ತು ಅನ್ನೋದಷ್ಟೇ ಡಿಪೆಂಡ್. ಸೊ ಹೀಗಾಗಿ ಪ್ರತಿಯೊಬ್ಬನಲ್ಲೂ ಕೂಡ ಋಷಿಗಳು ಕೊಟ್ಟಂತಹ ಈ ಒಂದು ಸನಾತನ ವಿದ್ಯೆಯನ್ನು ಯಥಾವತ್ತಾಗಿ ಯಾವುದೂ ಮುಚ್ಚಿಡದೆ ಅವನಿಗೆ ನಾವು ಅನುಗ್ರಹ ಮಾಡ್ತೇವೆ, ಅವನಿಗೆ ನಾವು ಶೇರ್ ಮಾಡ್ತೇವೆ, ಅವನ ಜೊತೆ ಹಂಚ್ಕೊಳ್ತೇವೆ. ಅವನ ಜವಾಬ್ದಾರಿ ಏನಂದರೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದರಿಂದ ಆಚೆ ಬರೋದು. ಈಗ ಮಲಗಿ ನನ್ನನ್ನು ಎಬ್ಬಿಸಿ ಅಂತ ನಾಟಕ ಮಾಡೋನು ನಾವು ಎಬ್ಸೋಕ್ಕಾಗೋದಿಲ್ಲ, ಅಷ್ಟು ಪ್ರಾಕ್ಟಿಕಲ್ ಆಗಿದ್ದೀವಿ ನಾವು. ಅವನು ಹೇಳೋದಕ್ಕೆ ರೆಡಿ ಇದ್ದಾನೋ ಅವನನ್ನು ಎಬ್ಸೋದಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಕಣ್ಣು ಮುಚ್ಚಿ ನಾಟಕ ಮಾಡಿ ನನ್ನ ಎಬ್ಬಿಸಿ ಅಂತ ಹೇಳೋರನ್ನ ನಾವು ಗಾಡ್ ಬ್ಲೆಸ್ ಯು ಅಂತ ಹೇಳಿ ಬಿಡ್ತಾ ಇದ್ದೇವೆ ಹೊರತು, ಅಷ್ಟು ಪ್ರಾಕ್ಟಿಕಲ್ ಫಿಲಾಸಫಿ ಅಂತ ಹೇಳ್ತೀವಿ, ಅಧ್ಯಾತ್ಮ ಅನುಷ್ಠಾನ ಅಂತ, ಅನುಷ್ಠಾನಕ್ಕೆ ಒಳಗಾಗುವಂಥ ಅಧ್ಯಾತ್ಮವನ್ನು ನಾವು ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಸುಮ್ಮನೆ ನಮಗೇನೋ ಋಷಿಗಳಿದ್ದಾರೆ, ನಮ್ಮ ಮಾರ್ಗ ಇದೆ, ನಾವು ಎಲ್ಲರನ್ನೂ ಎತ್ತಿಡಿತೀವಿ ಅನ್ನುವಂಥ ಒಂದು ಕಾಲ್ಪನಿಕ ಬದುಕಿನಲ್ಲಿ ಇಲ್ಲ. ಯಾರು ರೆಡಿ ಇದ್ದಾರೋ, ಯಾರು ಸಿದ್ಧರಿದ್ದಾರೋ ಅವ್ರನ್ನ ಸಿದ್ಧರನ್ನು ಮಾಡೋದಕ್ಕೆ ನಾವು ಹೊರಟಿದ್ದೇವೆ. ಯಾರು ಸಿದ್ಧರಿಲ್ವೋ ಅವ್ರಿಗೆ ಅವಕಾಶ ಕೊಡೋದಕ್ಕೆ, ಅವ್ರ ಜೊತೆ ನಿಂತ್ಕೊಳ್ಳೋದಕ್ಕೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳೋದಕ್ಕೆ ನಾವು ರೆಡಿ ಇದ್ದೇವೆ. ಸೊ ಹೀಗಾಗಿ
EMI ಕಟ್ಟೋ EMI 20 ವರ್ಷ ಅಂದರೆ ಅವ್ನು ಲಾಕ್ ಅಲ್ಲೇ ಅಷ್ಟೇ, ಅವ್ನು ಎಲ್ಲಿಂದ ಸಮಾಧಿ ತೊಗೊಳಕ್ಕೆ ಸಾಧ್ಯ. ಬಟ್ ಆ 20 ವರ್ಷವು ಲೀಲಾಜಾಲವಾಗಿ ಬದುಕಬಲ್ಲಂತಹ ಸನಾತನ ವಿದ್ಯೆಯನ್ನು ಋಷಿಗಳು ಯಾವ ರೀತಿ ತಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೋ, ಯಾವ ವಿದ್ಯೆಯಿಂದ ಶ್ರೀಕೃಷ್ಣ ಕಲಿತು ಅವನು ಆ ಬದುಕನ್ನು ದಾಟಿಸಿದ್ನೋ, ಯಾವ ವಿದ್ಯೆ ಗುರುಕುಲದಲ್ಲಿ ರಾಮನು ಕಲ್ತ್ಕೊಂಡು ಅದನ್ನು ದಾಟಿದ್ನೋ, ಅದೇ ವಿದ್ಯೆನ ನಮಗೆ ದಯಪಾಲಿಸಿದ್ದಾರೆ ಋಷಿಗಳು. ಅದನ್ನೇ ನಾವು ಅದನ್ನು ಹಂಚ್ಕೊಂಡು ಹೋಗ್ತಾ ಇದ್ದೀವಿ ಪ್ರಾಣವಿದ್ಯೆ ಅನ್ನೋ ಹೆಸರಲ್ಲಿ. ಸೊ ಅದನ್ನು ಕೊಟ್ಟಾಗ ಅದನ್ನು ಯಾರ್ಯಾರು ಇವತ್ತಿನವರೆಗೂ ನಮ್ಮ ಸಂಖ್ಯೆ ಲಕ್ಷಾಂತರ ಜನ ಇಲ್ಲದೆ ಇರ್ಬೋದು, ಒಂದು 5,000 ಜನರನ್ನು ನಾವು ಮುಟ್ಟಿರ್ಬೋದು ಹಾರಳಿ, ಅದರಲ್ಲಿ ಒಂದು 500 ಜನರಂತರೂ ಈ ಸನಾತನ ವಿದ್ಯೆಯನ್ನು ಬಳಸ್ಕೊಂಡು, ಋಷಿ ವಿದ್ಯೆಯನ್ನು ಬಳಸ್ಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದಾಟಿಸ್ಕೊಂಡು ನಾನು ಈ ಜೀವನದಲ್ಲಿ ಸಂತೋಷವಾಗಿ ಬದುಕಬಲ್ಲೆ, ನಂತರ ಮುಕ್ತಿಯನ್ನು ಹೊಂದಬಲ್ಲೆ ಅಂತ ಟೇಬಲ್ ಗುದ್ದಿ ಹೇಳಿ ಬದುಕುವಂತಹ ಜನರ ನಿರ್ಮಾಣ ಆಗಿದೆ. ಅವರು ಕೂಡ ನಮ್ಮನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ, ನಾವು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ, ಹೊಸಬರಿಗೂ ಹೊರದುಂಬಿಸ್ತಾ ಇದ್ದೀವಿ. ಯಾರು ಈ ಒಂದು ಹೋರಾಟದಲ್ಲಿ ಹಿಂದೆ ಬೀಳ್ತಾ ಇದ್ದಾರೋ ಅವರಿಗೋಸ್ಕರ ನಾವು ಪ್ರೇ ಮಾಡ್ತಾ ಇದ್ದೀವಿ, ಅವರಲ್ಲೂ ಕೂಡ ಆತ್ಮಬಲ ತುಂಬಲಿ, ಅವರು ಇವತ್ತಿಲ್ಲ ನಾಳೆ ಬರಲಿ ಅಂತ. ಹಾಗೆ ಬಿಟ್ಟು ಹೋದವರು ಕೂಡ ಮತ್ತೆ ಹೊರತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ನಮಗಿರೋ ಅವಕಾಶ ಇದು ಒಂದೇ, ಇದನ್ನು ದಾಟಿಸ್ಕೊಳ್ದು ಹೋದರೆ ಮತ್ತೆ ಅದೇ ರೀತಿ, ಅದೇ ಜೀವನ, ಅದೇ ಹೋರಾಟ ಅನ್ನುವಂಥ ತಿಳ್ಕೊಂಡು ಮತ್ತೆ ವಾಪಸ್ ಬಂದು ಈ ವಿದ್ಯೆನ ಕಲ್ತ್ಕೊಂಡು ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ವಿ ಆರ್ ಸ್ಟ್ಯಾಂಡಿಂಗ್ ಬೈ ಎಕ್ಸಾಂಪಲ್ಸ್ ಅಂತ, ಉದಾಹರಣೆ ರೂಪದಲ್ಲಿ ನಿಂತುಕೊಂಡು ನಾವು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ, ಪುಸ್ತಕದ ಹೆಸರಲ್ಲ.